ಧ್ಯಾನದ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲು ಬೆಂಗಳೂರಿನ ಆಧ್ಯಾತ್ಮ ಯೋಗ ಮತ್ತು ಭಕ್ತಿ ಯೋಗ ಪ್ರೀತಮ ಸಂಸ್ಥಾಪಕರಾದ ಯೋಗ ಮಿತ್ರ ಡಾಕ್ಟರ್ ಸುಬ್ಬಯ್ಯರವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮೋ ನಮಃ ಸದ್ಗುರುಭ್ಯಃ ಸದ್ಗುರುಭ್ಯೋ ನಮೋ ನಮಃ. ನಮೋ ನಮಃ ಸದ್ಗುರುಭ್ಯಃ ಸದ್ಗುರುಭ್ಯೋ ನಮೋ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ದೇವಿ ಸ್ವರೂಪಿಗಳಾದಂತಹ ಗುರುಗಳಿಗೂ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ಧ್ಯಾನ ಮಿತ್ರರು, ಧ್ಯಾನ ಬಾಂಧವರು, ಯೋಗ ಮಿತ್ರರು ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಈ ಒಂದು 108ನೇ ನಮ್ಮ ಸಂಭ್ರಮದ ಶುಭಾಶಯಗಳು. ಎಲ್ಲರೂ ಜೋರಾಗಿ ಒಂದು ಶುಭಾಶಯಗಳು ಕೋರೋಣ ನಾವೆಲ್ಲರೂ. ನಮ್ಮ ಯೋಗ ಕೇಂದ್ರದಲ್ಲಿ ಸುಮಾರು ಸ್ವಾಮಿಗಳು, ಬೇಲಿಮಠ್ ಸ್ವಾಮಿಗಳು ಗುರುಗಳು ಬಂದರು. ಅವರ ನಾವೆಲ್ಲರೂ ನಮ್ಮ ಹೃತ್ಪೂರ್ವಕವಾಗಿ ವಂದನೆಗಳಿಂದ ಗುರುಗಳನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಾನು ಗುರುಸ್ತುತಿಯನ್ನು ಹೇಳುವಾಗ ಗುರುಗಳ ಆಗಮನ ಅದೇ ಸಮಯಕ್ಕಾಗಿದೆ. ಮತ್ತೊಮ್ಮೆ ಇಲ್ಲಿರುವಂಥ ನಮ್ಮ ಎಲ್ಲರ ಪರವಾಗಿ ನಮ್ಮ ಆತ್ಮೀಯ ಗುರುಗಳಾದಂತಹ ಬೇಲಿಮಠ್ ಸ್ವಾಮಿಗಳವರನ್ನ ನಾವೆಲ್ಲರೂ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ನಮ್ಮ ಯೋಗ ಕೇಂದ್ರದಲ್ಲಿ ಧ್ಯಾನ ನಡೀತಿತ್ತು. ಸುಮಾರು ವರ್ಷಗಳ ಹಿಂದೆ ಒಬ್ಬ ಧ್ಯಾನ ಮಾಡ್ತಿದ್ರು, ಒಬ್ಬ ದೊಡ್ಡ ವಿಜೃಂಭಣೆಯಿಂದ ತುಂಬಾ ಫೇಮಸ್ ಆಗಿರುವಂತಹ ಧ್ಯಾನ ಗುರುಗಳು ಬೆಂಗಳೂರಲ್ಲಿ ಒಂದು ದೊಡ್ಡ ಶಿಬಿರ ನಡೆಸ್ತಿದ್ರು. ನಾನು ನೋಡ್ತಾ ಇದ್ದೆ ಯಾವ ತರ ಧ್ಯಾನ ಮಾಡ್ತಿದ್ದಾರೆ ನೋಡ್ತಾ ಇದೆ. ಒಬ್ಬಂತೂ ವಿದೇಶಿ ಬಂದಿದ್ದವನು ಧ್ಯಾನ ಮಾಡ್ತಿರುವಾಗ ಅವನ ಮೈಯೆಲ್ಲ ನಡುಗ್ತಾ ಇತ್ತು. ಆಹಾ 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 ಓಹೋ ಅಂತದ. ವಾಟ್ ಹ್ಯಾಪನ್ ಅಂದೆ. ಓ ಮೈ ಕುಂಡಲಿನಿ ಈಸ್ ಅರೌಸಿಂಗ್ ರೈಸಿಂಗ್ ಅಂತಿದ್ದ. ಏನಾಗ್ತಿದೆ ಅಂತ. ನೌ ಇಟ್ ಇಸ್ ಫ್ರಮ್ ಮೂಲಾಧಾರ, ಇಟ್ ಇಸ್ ಗೋಯಿಂಗ್ ಟು ದಿ ಸ್ವಾದಿಷ್ಠಾನ, ನೌ ಇಟ್ ಇಸ್ ಕಮ್ ಟು ಅನಾಹತ, ನೌ ಇಟ್ ಇಸ್ ಕ್ಲೋಸರ್ ಟು ಆಜ್ಞಾ. ನಾವು ಇಷ್ಟು ವರ್ಷಗಳಿಂದ ಧ್ಯಾನ ಮಾಡ್ತಾ ಇದೀವಿ, ಏನ್ ನಮ್ಗೆ ಆಗ್ತಾ ಇಲ್ಲಲ್ಲಪ್ಪ, ಇವನಿಗೆ ಏನಾಗ್ತಿದೆ? ಮತ್ತು ನಮ್ಮ ಯೋಗ ಅನಾಟಮಿಯಲ್ಲಿ ಚಕ್ರಗಳೆಲ್ಲ ಬೆನ್ನೆಲುಬು ಹಿಂದೆ ಇದೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಹಿಂದೆ ಹೋಗಿ ನೋಡಿದೆ, ಒಂದು ಜಿರಳೆ ಮೇಲೆ ಹೋಗ್ತಾ ಇತ್ತು, ಅಷ್ಟೇ ಆಗಿತ್ತು, ಏನೇನಾಗಿರ್ಲಿಲ್ಲ. ಸೊ ಅಂತಹ ಧ್ಯಾನ ಮಾಡೋದು ತುಂಬಾ ಸುಲಭವಲ್ಲ. ಅಷ್ಟಕುಂಡಲಿನಿ ಸಾಧನೆ ಎಲ್ಲ ಮಾಡೋಷ್ಟು ಸುಲಭವಲ್ಲ. ಧ್ಯಾನದ ಹಲವಾರು ವಿಧಾನಗಳಿದ್ರು ತುಂಬಾ ಕಠಿಣವಾದಂತಹ, ಸುಮಾರು ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ, ಬಟ್ ಅವ್ರು ಮಾಡೋದು ಕಷ್ಟಾಂಗ ಮಾರ್ಗವಾಗಿರುತ್ತೆ. ಆದರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ನಮ್ಮೆಲ್ಲರಿಗೂ ಇಷ್ಟಾಂಗ ಮಾರ್ಗವಾಗಿ ಶ್ವಾಸ ಮೀದ ಧ್ಯಾಸ, ಅದೇ ಧ್ಯಾನ ಅಂತ ಹೇಳಿ ಬಹಳ ಸುಲಭವಾದಂತಹ, ಯಾವಾಗಲೂ ತುಂಬಾ ಎಫೆಕ್ಟಿವ್ ಆಗಿರೋದು ಕಾಂಪ್ಲಿಕೇಟೆಡ್ ಆಗಿ ಇರಬೇಕಾಗಿಲ್ಲ. ದ ಮೋರ್ ಸಿಂಪಲ್ ಇಟ್ ಇಸ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್, ಬೆನಿಫಿಷಿಯಲ್. ಆ ಸೂತ್ರವನ್ನು ನಮಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಹೇಳ್ಕೊಟ್ಟಿದ್ರು. ಹಾಗಾಗಿ ಆನಾಪಾನಸತಿ ಧ್ಯಾನ ಇವತ್ತು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಅದಕ್ಕೆ ಅದನ್ನು ನಾವು ತುಂಬಾ ದೊಡ್ಡ ಲೆವೆಲ್ ಮಾಡಬೇಕು ಅಂತ ಅನ್ಕೊಂಡಿರುವಾಗ ಸುಮಾರು ಒಂದು 5 ವರ್ಷಗಳ ಹಿಂದೆ ನಮ್ಮ ಸಾಯಿ ಕೃಪಾ ಸಾಗರ್ ಅವರು, ಸುಬ್ರಹ್ಮಣ್ಯ ಸರ್ ಅವರು, ಇವರೆಲ್ಲ ಸೇರಿ ಪಿರಮಿಡ್ ವ್ಯಾಲಿ ಏನಿದೆ ತುಂಬಾ ದೂರ ಇದೆ, ಅಲ್ಲಿ ಹೋಗಕ್ ಆಗದೆ ಇರೋರಿಗೆಲ್ಲ ಬೆಂಗಳೂರು ನಗರದಲ್ಲಿ ಒಂದು ಕೇಂದ್ರ ಆಗ್ಬೇಕು ಅಂತ ಅವ್ರು ಮಾಡಿರುವಂತಹ ಸಂಕಲ್ಪ. ಅದಕ್ಕಾದಂತಹ ಒಂದು ಜಾಗ ರಾಗಿಗುಡ್ಡ ಪ್ರಸನ್ನ ಆಂಜನೇಯನ ಕೃಪೆಯಿಂದ ಅಲ್ಲಿ ಸುಮಾರು 10 ವರ್ಷಗಳಿಂದ ನಡೀತಾ ಇರುವಂತಹ ನಮ್ಮ ಆಧ್ಯಾತ್ಮ ಯೋಗ ಅಂದಿನಿಂದ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯವಾಗಿ ಒಂದು ಪರಿಣಾಮವನ್ನು ಅವತ್ತಿಂದ ತಗೊಂಡಿತ್ತು. ಪತ್ರಿಜಿ ಅವಾಗ ಇದ್ರು, ಬುದ್ಧ ಪೂರ್ಣಿಮಾ ಸಮಯ, ಅವರು ಮೌನದಲ್ಲಿ 48 ದಿನ ಕೊನೆಯ ಅವರ ಫಿಸಿಕಲ್ ಬಾಡಿಯಲ್ಲಿ ಇರುವಂತಹ ಕೊನೆಯ ಸಮಯದಲ್ಲಿ ಅವರ ಕೂಡ ಆಶೀರ್ವಾದ ಕೂಡ ಸಿಕ್ತು. ಅವರು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ಕಾಯ್ತಾ ಇದೀವಿ. ಅಷ್ಟಕ್ಕೆ ಅವ್ರ ಬಾಡಿ ವೇಕೇಟ್ ಮಾಡಿದ್ರು. ನವೆಂಬರ್ ತಿಂಗಳು 20ನೇ ತಾರೀಕು ಪತ್ರಿ ಮೇಡಮ್ ಅವರು ಬಂದು ಇದೇ ತರಹ ನಮ್ಮ ಹಾಲ್ ತುಂಬಿ ತುಳುಕಾಡ್ತಿತ್ತು, ಮಾಸ್ಟರ್ಸ್ ಅಷ್ಟು ಜನ ಬಂದು ಅದನ್ನು ಉದ್ಘಾಟಿಸಿದ್ರು. ಅವತ್ತಿಂದ ಪ್ರಾರಂಭ ಆಗಿ ಇಲ್ಲಿ ಎಷ್ಟೋ ಮಾಸ್ಟರ್ಸ್, ಇಲ್ಲಿ ಸುಮಾರು ಜನ ನೀವೆಲ್ಲ ಇದ್ದೀರಿ, ಪ್ರತಿ ವಾರ ಮಂಗಳವಾರ ಶನಿವಾರ ಆ ತರ ಕಂಟಿನ್ಯೂಸ್ ಆಗಿ ಶುರು ಮಾಡಿರುವಂತಹ ಧ್ಯಾನ ಯಜ್ಞ ಒಂದು ವಾರ ತಪ್ಪದೆ, ಯಾವ ಹಬ್ಬ ಬರಲಿ, ಯಾವ ಹಾಲಿಡೇ ಬರಲಿ, ನಮ್ಮ ಧ್ಯಾನ ಕೇಂದ್ರಕ್ಕೆ ಕ್ಲೋಸ್ ಇರಲಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಅದಕ್ಕೆ ಲಾಕೇ ಮಾಡೋದಿಲ್ಲ, ಯಾವಾಗಲೂ ಓಪನ್ ಇರುತ್ತೆ. ರಾತ್ರಿ ಎಲ್ಲ ಕೂಡ ನಾನು ಮಧ್ಯರಾತ್ರಿ ಎಚ್ಚರಾಗಿ ಹೋಗಿ ನೋಡಿದ್ರೆ ಯಾರೋ ರಾತ್ರಿ ಬಂದು ಕೂತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ನಿನ್ನೆ ರಾತ್ರಿಗಳು ಸುಮಾರು ಜನ ಹೆಣ್ಮಕ್ಳು ಇಲ್ಲೇ ಇದ್ದಾರೆ, ಬಂದು ಧ್ಯಾನ ಮಾಡ್ತಿದ್ರು. ಆ ತರ ಅಖಂಡವಾಗಿ ಧ್ಯಾನ ಮಾಡಲಿಕ್ಕೆ ಒಂದು ಅವಕಾಶವಾಗಿ ಬೆಂಗಳೂರು ಕೇಂದ್ರದಲ್ಲಿ ಈ ಕೇಂದ್ರವನ್ನಾಗಿದೆ. ಹಾಗಾಗಿ ಇದಕ್ಕೆ ಕಾರಣಕರ್ತರಾದಂತಹ ಪತ್ರಿಜಿ ಅವರು ಮತ್ತು ಪ್ರತಿಯೊಬ್ಬ ಧ್ಯಾನ ಮಾಸ್ಟರ್ಸ್, ಪಿರಮಿಡ್ ವ್ಯಾಲಿಯ ಟ್ರಸ್ಟೀಸ್ ಇರಬಹುದು, ಶಿವರಾಮಪ್ಪ ಇರಬಹುದು, ಸತ್ಯನಾರಾಯಣ ಸರ್ ಇರಬಹುದು, ಕೃಷ್ಣಕುಮಾರ್ ಇರಬಹುದು, ಇವರೆಲ್ಲ ಅದಕ್ಕೆ ಪ್ರಾರಂಭ ಕಾಲ
ಸೃಷ್ಟಿಗೆ ಬ್ರಹ್ಮ ಇದ್ದಾನೆ, ಬ್ರಹ್ಮ ಪ್ರಾರಂಭ ಮಾಡ್ತಾನೆ ಮತ್ತು ಹೊಸ ಸೃಷ್ಟಿಗೆ ಬೇರೆ ಕಡೆ ಹೋಗ್ಬಿಡ್ತಾನೆ. ಸಾಯಿ ಕೃಪಾಸಾಗರ್ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೊರಟ್ಬಿಟ್ರು. ಆದರೆ ಸಸ್ಟೈನ್ ಮಾಡಬೇಕು, ವಿಷ್ಣು ಬೇಕು. ಆ ವಿಷ್ಣುವಿನ ಕೆಲಸ ಮಾಡಲಿಕ್ಕೆ ಇಲ್ಲಿ ಕೂತಿದ್ದಾರೆ ನಮ್ಮ ಜಾಂಬವಂತರೆಲ್ಲ. ನಾಗರಾಜ್ ಸರ್ ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಕಟ್ಟಿಮನೆ ಸರ್ ಇರ್ಬೋದು, ಸುಬ್ರಹ್ಮಣ್ಯ ಸರ್ ಇರ್ಬೋದು. ಅವ್ರ ಜೊತೆ ನಮ್ಮ ಕೇಂದ್ರದ ಒಂದು 2 ಆನೆ ಬಲ ಅಂತ ಹೇಳ್ತೀನಿ, ಅದು ಬಾಹುಬಲಿ ಮತ್ತು ವಿರೂಪಾಕ್ಷಿ ಅವರು. ಅವರೆಲ್ಲ ಸೇರ್ಕೊಂಡು ಆ ವಿಷ್ಣುವಿನ ಕೆಲಸ, ದಶಾವತಾರ ಕೆಲಸವನ್ನ ಮಾಡಿಕೊಂಡು ಇದೆಲ್ಲ ನೀವತ್ತೆಲ್ಲ ನೀವೇನ್ ನೋಡ್ತಿದ್ದೀರಾ ಅದಕ್ಕೆಲ್ಲ ಕಾರಣ ಮಾಡಿದ್ದಾರೆ. ವಿಷ್ಣು ಮಾತ್ರ ಇದ್ರೆ ಸಾಕಾಗೋದಿಲ್ಲ, ಲಕ್ಷ್ಮಿ ಬೇಕು, ಅಷ್ಟಲಕ್ಷ್ಮಿಗಳು ಬೇಕು. ಸುಮಾರು ಜನ ಮಾತೆಯರು ಪ್ರತಿಯೊಬ್ಬರ ಹೆಸರು ಹೇಳ್ತಾ ಇದ್ರೆ ಅದೊಂದು ಲಲಿತಾ ಸಹಸ್ರನಾಮ ಆಗತ್ತೆ. ಸೊ ನಮ್ಮ ಎಲ್ಲರ ಹೆಸರು ಹೇಳಿದೆ ಅಂತ ಭಾವಿಸ್ಕೊಳ್ಳಿ. ಹಾಗಾಗಿ ಅಷ್ಟು ಮಾತೆಯರ ಮಾತೃಶಕ್ತಿಯಿಂದಲೇ ನಮ್ಮ ಕೇಂದ್ರ ತುಂಬಾ ಚೆನ್ನಾಗಿ ನಡೀತಾ ಇರೋದು. ಅಲ್ಲಿ ನಡೀತಿರುವಂತಹ ಅನ್ನಪೂರ್ಣ, ಅನ್ನದಾನ ಇರ್ಬೋದು, ಅನ್ನಪೂರ್ಣೆ ಸದಾಪೂರ್ಣೆ, 1 ವಾರ ಬಿಡದೆ ಅನ್ನದಾನ ನಡೀತಾ ಇರುವಂಥದ್ದು. ಅದೆಲ್ಲ ಸೇರಿ ಇವತ್ತು ನಾವೇನ್ ನೋಡ್ತಾ ಇದೀವಿ, ಈ 108 ವಾರದ ಕಾರ್ಯಕ್ರಮ. ನೀವು ಕೇಳ್ಬೋದು, ಬ್ರಹ್ಮ ಹೇಳಿದ್ರಿ ಸ್ವಾಮಿ, ವಿಷ್ಣು ಹೇಳಿದ್ರಿ, ಯಾರು ಶಿವ? ಶಿವನ ಕಾರ್ಯ ಏನು? ಸಂಹಾರ. ಇಲ್ಲಿ ಆಗಬೇಕು ಸಂಹಾರ ಯಾವುದು? ನಮ್ ಎಲ್ಲರ ಅಜ್ಞಾನ ಸಂಹಾರ ಆಗ್ಬೇಕು, ನಮ್ ಎಲ್ಲರ ಅಹಂಕಾರ ಸಂಹಾರ ಆಗ್ಬೇಕು. ಆ ರುದ್ರನ ಕೆಲಸ ಧ್ಯಾನ ಮಾಡುತ್ತೆ, ನಮ್ಮ ಕೇಂದ್ರ ಮಾಡುತ್ತೆ. ಹಾಗಾಗಿ ಇವತ್ತೇನ್ 108 ನಾವು ವಾರ ಮುಗಿಸಿದೀವಿ, ಇದು ಮುಂದೆ ನಾವು ಮಾಡುವಂತ ಕಾರ್ಯಕ್ರಮಕ್ಕೆ ಸಂಕಲ್ಪವಾಗಿ ನಾವು ಇವತ್ತು ಮಾಡ್ಕೊಳ್ತಾ ಇದೀವಿ. ದಿಸ್ ಇಸ್ ನಾಟ್ ಅ ಸಂಭ್ರಮ ಬಟ್ ಅ ಸಂಕಲ್ಪ ಯಜ್ಞ ಇವತ್ತು ನಾವು ಮಾಡ್ತಿರೋದು. ಪ್ರತಿಯೊಬ್ಬರು ನಾವು ಸಂಕಲ್ಪ ಮಾಡ್ಕೊಳ್ಳೋಣ. ಇದೇ ರೀತಿಯಲ್ಲಿ ಇವತ್ತು ಈ 1 ಫ್ಲೋರ್ ಅಲ್ಲಿ ಇದೀವಿ, ಮುಂದೆ ನಾವು 216 ವಾರ ಮಾಡುವಾಗ ಈ ಬಿಲ್ಡಿಂಗ್ ಅಲ್ಲಿ ಫುಲ್ ತುಂಬಿಸಿ ನಾವು ಕೂತು ಧ್ಯಾನ ಮಾಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ರು, ಪತ್ರಿಜಿಯಿಂದ ಶುರು ಮಾಡಿ ಇಲ್ಲಿರುವಂತಹ ಪ್ರತಿಯೊಬ್ಬರವರೆಗೂ ಎಲ್ಲರಿಗೂ ಈ ಒಂದು ಕೇಂದ್ರದ ಒಂದು ಸ್ಥಾಪಕನಾಗಿ ನನ್ನ ಅಭಿನಂದನೆಗಳು ಹಾಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಬಂದಿರುವಂತಹ ಮಹಾತ್ಮರು ನಮಗೆ ಬೇಲಿಮಠ ಸ್ವಾಮೀಜಿ ನಮ್ಮೆಲ್ಲರಿಗೂ ಪರಿಚಯ ಇದ್ದೇ ಇದ್ದಾರೆ. ಇದನ್ನ ಪ್ರಾರಂಭ ಮಾಡಿದ್ವಿ, ವಿರೂಪಾಕ್ಷರ ಬಗ್ಗೆ ಹೇಳ್ತಾರೆ. ಅಖಂಡ ಧ್ಯಾನ ಯಜ್ಞವನ್ನು ನಾವು ಪ್ರಾರಂಭ ಮಾಡುವಾಗ, ಪತ್ರಿಜಿ ಮಹಾ ಧ್ಯಾನ ಯಜ್ಞ ಪ್ರಾರಂಭ ಮಾಡುವಾಗ ಸ್ವಾಮಿಗಳೇ ಮೊದಲಾಗಿ ಬಂದು ಅದನ್ನ ಶುರು ಮಾಡಿ ಕೊಟ್ಟಿದ್ದು. ಈ 108 ವಾರಕ್ಕೆ ಅವರು ಸಾಕ್ಷಿಯಾಗಿದ್ದು ಇವತ್ತು ಮತ್ತೆ ಇಲ್ಲಿ ಬಂದಿದ್ದಾರೆ. ಜೊತೆಯಲ್ಲಿ ಇವತ್ತು ಇರುವಂತಹ ಅಫ್ಕೋರ್ಸ್ ಪ್ರೇಮ್ನಾಥ್ ಸರ್ ನಮಗೆ ಮಾರ್ಗದರ್ಶಕರು, ನಮ್ಮ ಪಿತಾಮಹರು. ಇವತ್ತು ಪತ್ರಿಜಿಯನ್ನ ಅವರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರು ಇದ್ದಾರೆ. ಜೊತೆಯಲ್ಲಿ ಪುರುಷೋತ್ತಮ್ ರಾಜೀವ್ ವಾಲೆ ಮಹಾರಾಜ್. ಅಗ್ನಿಹೋತ್ರ ನೀವೆಲ್ಲ ಸುಮಾರು ಮಾಡ್ತಿದ್ದೀರಾ. ಈ ಧ್ಯಾನ, ಯೋಗ ಎಲ್ಲದಕ್ಕೂ ಮೂಲ ಕಾರಣ ವೇದ. ಆ ವೇದ ಯಜ್ಞವನ್ನ, ವೇದ ಧರ್ಮವನ್ನ ಪರಿಪಾಲಿಸುವಂತಹ ಒಂದು ದೊಡ್ಡ ಪರಂಪರೆ ಅಕ್ಕಲ್ಕೋಟಲ್ಲಿ ಸ್ವಾಮಿ ಸಮರ್ಥರ ಪರಂಪರೆ. ಗಜಾನನ್ ಜಿ ಮಹಾರಾಜ್ ಅಂತ ಅವರ ಪರಂಪರೆಯಲ್ಲಿ ಅವರ ಮೊಮ್ಮಗನಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಜಿ ಮಹಾರಾಜ್ ಅವರು ಸ್ವತಃ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರು. ಅದೇ ತರ ಗುರು ಪರಂಪರೆಯಲ್ಲಿ ಬರುವಂತಹ ಒಂದು ಮಹಾತ್ಮರು. ವಿಶ್ವ ಫೌಂಡೇಶನ್ ಮುಖಾಂತರ ಸಾವಿರಾರು ಜನಕ್ಕೆ ಆಯುರ್ವೇದ, ಯೋಗ, ಧ್ಯಾನ ಇತ್ಯಾದಿ ಸೇವೆ ಜೊತೆಯಲ್ಲಿ ಅಗ್ನಿಹೋತ್ರವನ್ನ ಸುಲಭಕರಣ ಮಾಡಿ ಅದನ್ನ ಅಗ್ನಿಹೋತ್ರ ಮಾಡುವುದು ಕೂಡ ಪಿರಮಿಡ್, ರಿವರ್ಸ್ ಪಿರಮಿಡ್ ಅಲ್ಲಿ ಅಗ್ನಿಹೋತ್ರವನ್ನ ಅವರು ಮಾಡಿಸ್ತಾರೆ. ಪತ್ರಿಜಿಗೆ ತುಂಬಾ ಆತ್ಮೀಯರು. ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವರು ಅವರ ಆಶ್ರಮದಲ್ಲಿ ಹೋಗಿ ಅಲ್ಲಿ ಸ್ಟೇ ಮಾಡಿ ಸಾಧನೆಯನ್ನ ಮಾಡಿದ್ದಾರೆ. ಅದರ ಬಗ್ಗೆ ಅವರು ಹೇಳ್ತಾರೆ. ಇವತ್ತು ಅವರು ಅಕಸ್ಮಾತ್ ಆಗಿ ಬೆಂಗಳೂರು ಬರೋದಿತ್ತು, ಸೊ ನಾವು ಬೇಡ್ಕೊಂಡದಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ನಮಸ್ಕಾರ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ.